ಒಂದೇ ಶ್ರೀ ಕವಿಗುರುರಾಜ ಶಿರಸಾನಮಾನಿ ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸಿದ್ಧಾಂತು ಜಿಯಾ ಶ್ರೀ ರೇಣುಕಾಚಾರ್ಯ ಶಿವಾಚಾರ್ಯ ಶಿಖಾಮಣಿ ಯೋ ವೀರಶೈವ ಸಿದ್ಧಾಂತ ಸ್ಥಾಪಯಾಮಾಸ ಭೂತಲೆ. ನಮ್ಮೆಲ್ಲರಿಗೂ ಬದುಕಿ ಬಾಳುವಂತಹ ಜನಾಂಗಕ್ಕೆ ಧರ್ಮ ಬೆಳಕನ್ನು ನೀಡಿದ ಆದಿ ಜಗದ್ಗುರು ಪಂಚಪೀಠಗಳ ಗುರು ಪರಂಪರೆಗೆ ನನ್ನ ಭಕ್ತಿಯ ನಮಸ್ಕಾರಗಳನ್ನ ಸಮರ್ಪಣೆ ಮಾಡಿಕೊಂಡು ಈ ಪಾವನ ಧರ್ಮ ಜಾಗೃತಿ ಸಮಾರಂಭದಲ್ಲಿ ದಿವ್ಯ ಸಾಹಿತ್ಯವನ್ನ ಖರೀದಿಸಿರುವಂತವರು, ಈ ಪರಂಪರೆಯ ಬಾಲಸುಧಾರರಾಗಿ ನಾಡಿನ ಧರ್ಮ ಗಂಗೋತ್ರಿ ಎಂದೇ ಪ್ರಸಿದ್ಧವಾಗಿರುವಂತವರು, ಪೀಠದ ರೇಣುಕಾ ಶಕ್ತಿಯನ್ನು ನಮಗೆ ಪರಿಚಯಿಸಿದಂತವರು, ರೇಣುಕಾ ವಾಣಿಯಂತೆ ನಾವು ನುಡಿಯಲಿಕ್ಕೆ ಅನುವು ಮಾಡಿಕೊಂಡಂತವರು, ನಾಡಿನ ಉದ್ದಗಲಕ್ಕಷ್ಟೇ ಅಲ್ಲದೆ ದೇಶದ ಉದ್ದಗಲಕ್ಕೂ ಸಂಚರಿಸಿ ಯಾವುದೇ ದೈವಾಗದಂತೆ ನಮ್ಮೆಲ್ಲರಿಗೂ ಪ್ರೇರಣಾ ಶಕ್ತಿಯಾಗಿದ್ದಾರೆ. ಧರ್ಮದ ರಕ್ಷಣೆಯಲ್ಲಿ ಕಾರಣಿಕ ಯುಗ ಪುರುಷರಾಗಿ ಉದಯಿಸಿದ ಧರ್ಮ ಸೂರ್ಯನಂತೆ ವೀರಶೈವ ಧರ್ಮದ ತೇಜಸ್ಸನ್ನು ಬೆಳೆಸುತ್ತಿರುವಂತವರಾದ ಶ್ರೀಮದ್ ಬ್ರಹ್ಮಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಭಗವತ್ಪಾದರಿಗೆ ನಮ್ಮ ಆಷಾಢ ಮಾಸದ ಪೂಜಾ ಸಮಿತಿಯ ಪರವಾಗಿ ಹಾಗೆ ಎಲ್ಲ ಸದ್ಭಕ್ತರ ಪರವಾಗಿ ನಮ್ಮ ಪರಮಾಚಾರ್ಯರೆಂದು ಈ ಸಭೆಗೆ ಭಕ್ತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಸಮಾರೋಪ ಸಮಾರಂಭದಲ್ಲಿ ನೇತೃತ್ವ ನೀಡಿರುವಂತಹ ತೀರ್ಥಹಳ್ಳಿ ತಾಲೂಕಿನ ಕಾಸ ಶಾಖಾ ಮಳಲಿ ಮಹಾಸಂಸ್ಥಾನ ಮಠದ ಶ್ರೀ ಶಟಸ್ಥಳ ಬ್ರಹ್ಮ ಡಾಕ್ಟರ್ ಗುರುನಾಗಭೂಷಣ ಶಿವಾಚಾರ್ಯ ಸ್ವಾಮಿಗಳಿಗೂ ಕೂಡ ನಮ್ಮ ಆಷಾಢ ಮಾಸದ ಪೂಜಾ ಸಮಿತಿಯ ಪರವಾಗಿ ಹಾಗೆ ಎಲ್ಲ ಸದ್ಭಕ್ತರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಶ್ರೀ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ನುಡಿ ಸೇವೆಗೆ ಹಾಗೆ ಅಪಾರ ಕರುಣೆಯ ಸನ್ನಿಧಿಗೆ ಈ ಭವ್ಯ ಕಾರ್ಯಕ್ರಮದಲ್ಲಿ ದಿವ್ಯ ನುಡಿ ಸೇವೆಗೆ ಪಾತ್ರರಾಗಿದ್ದಾರೆ. ನೊಂದ ಪ್ರತಿಯೊಂದು ಜೀವವು ನನ್ನದೇ ಎಂಬ ಆತ್ಮೀಯ ಭಾವನೆ ಹಾಗೆ ಸೇವೆ ಸೌಭಾಗ್ಯ ಎಂಬ ಪಾವನ ತತ್ವದಲ್ಲಿ ತಮ್ಮನ್ನೇ ಸಂಪೂರ್ಣವಾಗಿ ದೇವರಿಗೆ ಮತ್ತು ಸಮಾಜಕ್ಕೆ ಸಮರ್ಪಿಸಿಕೊಂಡು ಕಷ್ಟ ನಷ್ಟಗಳಿಂದ ಬಂದು ಬೆಂದವರ ಪಾಲಿಗೆ ಕಾರುಣ್ಯದ ತಾಯಿಯಂತೆ ಆಸರೆಯಾಗಿದ್ದಾರೆ. ನುಡಿಯಲ್ಲಿ ವಿನಯ, ಬುದ್ಧಿಯಲ್ಲಿ ಜ್ಞಾನ ಹಾಗೆ ನಡೆನುಡಿಯಲ್ಲಿ ಶ್ರೀ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳನ್ನು ದಿವ್ಯ ತೇಜಸ್ಸನ್ನು ಮೈಗೂಡಿಸಿಕೊಂಡಿದ್ದಾರೆ. ಇವರೇ ನನ್ನ ಆರಾಧ್ಯ ದೇವರು, ಶ್ರೀ ಮಹಾತಪಸ್ವಿ ಫೌಂಡೇಶನ್ನಿನ ಸಂಸ್ಥಾಪಕರು ಹಾಗೆ ಅಖಂಡ ಭಾರತೀಯ ಸನಾತನ ಸಂತ ಸಮಿತಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಪರಮ ಪೂಜ್ಯ ಶ್ರೀ ಅವಧೂತ ಕವಿ ಗುರುರಾಜ್ ಗುರೂಜಿಯವರ ಪಾದಾರವಿಂದಗಳಿಗೆ ಭಕ್ತಿಯ ಸ್ವಾಗತವನ್ನ ಬಯಸ್ತಾರೆ. ಹಾಗೆ ನವಲಿ ಹಿರೇಮಠದ ಹಂಪಸಾಗರದ ಶ್ರೀ ಶಟಸ್ಥಳ ಬ್ರಹ್ಮ ಶಿವಲಿಂಗ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತವನ್ನ ಬಯಸ್ತಾರೆ. ಈ ದಿನದಂದು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ರೇಣುಕಾಚಾರ್ಯ ಮಂದಿರದ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ವೇದಮೂರ್ತಿ ಗಜಾಪುರದ ವಿಯಯ್ಯನವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲೂಕು ಘಟಕದ ಅಧ್ಯಕ್ಷರಾಗಿರುವಂತಹ ಶ್ರೀ ಡಿ.ಜಿ. ಶಿವಾನಂದರವರು ಕೂಡ ಸ್ವಾಗತ ಬಯಸ್ತಾ ಇದ್ದಾರೆ. ಹರಿಹರದ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಬಿ. ಹಾಲೇಶ್ ಗೌಡರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾರೆ. ಈ ದಿನದಂದು ನಿರೂಪಣೆ ಮಾಡುತ್ತಿರುವಂತಹ ಶ್ರೀ ಗುರು ಬಸವರಾಜ್ ಮತ್ತು ಡಾಕ್ಟರ್ ಶ್ವೇತಾ ಈಶ್ವರರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದಾರೆ. ಈ ದಿನದಂದು ಭರತನಾಟ್ಯ ಮಾಡುತ್ತಿರುವಂತಹ ನನ್ನ ಸಹೋದರಿಯರಾಗಿರುವಂತಹ ಕುಮಾರಿ ನಿಧಿಶ್ರೀ ಕೆವಿ ಹಾಗೆ ಕುಮಾರಿ ನಿಹಾರಿಕಾ ಯು ಹಿರಮಠ್ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಬಯಸ್ತಾರೆ. ಈ ಎರಡನೇ ದಿನದ ಪ್ರಸಾದ ಸೇವೆ ದಾನಿಗಳಾಗಿರುವಂತಹ ಕಲ್ಲಪ್ಪ ದೇವರ ಮಠದ ಶ್ರೀ ವೇದಮೂರ್ತಿ ಕೆ.ಎಂ. ರೇಣುಕಸ್ವಾಮಿ ಹಾಗೆ ಕಲ್ಲಪ್ಪ ದೇವರ ಮಠದ ವಂಶಸ್ಥರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಗುರುರಕ್ಷೆಗೆ ಪಾತ್ರರಾಗಿರುವಂತಹ ಎಲ್ಲರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಸಂಗೀತ ಸೇವೆ ನೀಡುತ್ತಿರುವಂತಹ ಶ್ರೀ ಕಾಂತರಾಜ್ ಮತ್ತು ಶ್ರೀ ವೀರೇಶ್ ಅವರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೇವೆ. ಪ್ರಥಮದಲ್ಲಿ ವೇದಭೂಷ ನೀಡಿದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಗುರುಕುಲ ಮತ್ತು ಪ್ರಾರ್ಥನೆ ನೀಡಿದ ಶ್ರೀ ಗಂಗಾಧರ ಹಿರೇಮಠ್ ಬಾಳೆಯವರು ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇವೆ. ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ
ಎಲ್ಲ ಸದ್ಭಕ್ತರಿಗೂ ಹಾಗೂ ಧರ್ಮಾಭಿಮಾನಿಗಳಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತಿದ್ದೇನೆ. ಇಂಥದ್ದೊಂದು ಮಾತಾಡಲು ಅವಕಾಶ ಮಾಡಿಕೊಟ್ಟಂತಹ ದೇವಸ್ಥಾನದ ಸಮಿತಿಯ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳುತ್ತಾ, ನನ್ನ ಈ ಅಲ್ಪ ಸ್ವಾಗತ ನುಡಿಯಲ್ಲಿ ಏನಾದರೂ ಲೋಪದೋಷಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ ತಪ್ಪುಗಳನ್ನು ತಿದ್ದಿಕೊಂಡು ಮುಂದೆ ಸಾಗಲು ಆಶೀರ್ವದಿಸಬೇಕೆಂದು ಕೇಳುತ್ತಾ ನನ್ನ ಈ ಸ್ವಾಗತ ನುಡಿಯನ್ನು ಜಗದ್ಗುರುಗಳ ಶ್ರೀಚರಣಗಳಿಗೆ ಅರ್ಪಿಸಿ ವಿರಾಮ ನೀಡುತ್ತಿದ್ದೇನೆ.